ಹೊರಡ್ತು ಮೆರವಣಿಗೆ. ಅಂಬಾಸಿಟ್ರ್ ಒಳಗೆ ಉತ್ಸವ ಮೂರ್ತಿ ತರ ಕೂತಿರೋದು ಮಧುಸೂದನ್ ಆಚಾರ್. ಅವ್ರು ತಿರುಗಿ ನೋಡದೇ ಇದ್ರು ಗೇಟ್ ಹತ್ರ ನಿಂತ್ಕೊಂಡು ಟಾಟಾ ಮಾಡ್ತಿರೋದು ಅವ್ರ ಹೆಂಡತಿ ಸಾವಿತ್ರಿ. ಇವರಿಬ್ಬರಿಗೂ 10 ಜನ ಮಕ್ಕಳು. ಈಗಿನಲೇ ಕಾರಲ್ಲಿ ಕರ್ಕೊಂಡೋಗಿ ಮಕ್ಕಳನ್ನ ಹಾಳು ಮಾಡಬಾರ್ದು ಅನ್ನೋದು ಇವ್ರ ಉದ್ದೇಶ. ಇಷ್ಟು ಮಕ್ಕಳಿಗೆ ಒಂದು ಬಸ್ಸೇ ಬೇಕು ಬಿಡಿ. ಇವನು ಸುಧೀಂದ್ರ, ಜ್ಯೇಷ್ಠ ಪುತ್ರ. ಅಪ್ಪನ ತರಹ ಇಂಜಿನಿಯರ್ ಆಗೇ ಆಗ್ತೀನಿ ಅಂತ ಕೈ ಮೇಲೆ ಕೈ ಇಟ್ಟು ಮಾತು ಕೊಟ್ಟಿದ್ದ. ಈಗ ಅದೇ ಕೈಯಲ್ಲಿ ಕೆನ್ನೆ ಹಿಡ್ಕೊಂಡಿದ್ದಾನೆ. ಇವನು ರಘು, 2ನೇ ಮಗ. ಜೀವನದಲ್ಲಿ ತುಂಬಾ ಕನಸು ಕಂಡಿದ್ದಾನೆ. ಈಗಲೂ ಕನಸು ಕಾಣ್ತಿರ್ಬೋದು. ಡಿಸ್ಟರ್ಬ್ ಮಾಡೋದು ಬೇಡ, ಬನ್ನಿ ಬನ್ನಿ. ಇವಳು ಶೀಲಾ, 2ನೇ ಮಗಳು. ಒಂದ್ ನಿಮಿಷ, ಮೊದಲನೇ ಮಗಳು ಎಲ್ಲಿ ಅಂದ್ರ? ಅವಳಿಗೆ ತುಂಬಾ ವಯಸ್ಸಾಗಿತ್ತು. 16 ವರ್ಷ ತುಂಬಿದ ಹುಡುಗಿನ ಯಾರಾದ್ರೂ ಮನೇಲಿ ಇಟ್ಕೋತಾರೇನ್ರಿ? ಮದುವೆ ಮಾಡ್ಬಿಟ್ರು. ಆಮೇಲೆ ಅಲ್ಲಿ ಮೂಗಲ್ಲಿ ಬೆರಳಾಕೊಂಡು ಆಕಾಶ ನೋಡ್ತಾ ಹೋಗ್ತಾ ಇದ್ದಾನಲ್ಲ, ಅವನು ಜಗ್ಗು. ಜಡೆಗೆ ಮ್ಯಾಚಿಂಗ್ ಟೇಪ್ ಸಿಕ್ಕಿಲ್ಲ ಅಂತ ಮುಖ ದಪ್ಪಗೆ ಮಾಡ್ಕೊಂಡಿರೋದು ಸುಮ. ಕುಂಟ್ಕೊಂಡು ಕುದುರೆ ತರ ಓಡ್ತಿರೋಳು ಉಮಾ. ಇವರಿಬ್ರು ಲೀಲಾ ಮತ್ತು ಗೌರಿ. ಯಾರ್ ಲೀಲಾ ಯಾರ್ ಗೌರಿ ಅಂತ ಮಾತ್ರ ಕೇಳಬೇಡಿ. 3 ಜನ ಗಂಡ್ಮಕ್ಳು, 6 ಜನ ಹೆಣ್ಮಕ್ಳು. ಇನ್ನೊಬ್ರು ಮಿಸ್ ಆಗಿದಾರಲ್ಲ. ಹಾ, ಇವಳೆ ಕೊನೆ ಮಗಳು ವಿಜಯ. ಇಡೀ ಮನೇಲಿ ಇಂಗ್ಲಿಷ್ ಮೀಡಿಯಂ ಓದ್ತಿರೋದು ಇವಳೊಬ್ಳೆ. ನೋಡಪ್ಪ ಏನ್ ಮಾಡ್ತಾನೆ, ಹೊಡಿತೀರಾ ನೀವು ನನ್ಗೆ? ಹೋಗಿ ಒಳಗೆ. ಯಾವ್ದು ಫಸ್ಟ್ ಕ್ಲಾಸ್? ಅಮ್ಮಂಗ್ ಹೇಳ್ತೀನಿ. ಕ್ಲಾಸಿಗೆ ಲೇಟ್ ಆಗುತ್ತೆ, ಹೋಗಿ. ಬಾಯ್. ಟಾಟಾ. 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 ಮಧುಸೂದನ್ ಆಚಾರ್ ಬಂದು ಸಿವಿಲ್ ಇಂಜಿನಿಯರ್. ಈ ಕಾರು, ಬಂಗ್ಲೆ, ಟೆಲಿಫೋನು, ಆಳು ಕಾಳು ಎಲ್ಲಾ ಸವಲತ್ತು ಈ ಕೆಲಸದಿಂದನೇ. ಸರ್ಕಾರಿ ಕೆಲಸ ಸ್ವಾಮಿ, ದೇವ್ರ ಕೆಲಸ. ಅಣ್ಣ ಸುಮ್ಮನೆ ಬರ್ತಾರೆ ಅಣ್ಣ. ಕಾಲೇಜಲ್ಲಿ